ಇವೆರಡು ಬಹಳ ಇಂಪಾರ್ಟೆಂಟ್ ಅದು. ಓಕೆ. ಸೊ ಹಂಗೆ ನೀವ್ ಅಂದಂಗೆ ಏರ್ಪೋರ್ಟ್ ಆಗಿರ್ಬೋದು, ಹ್ಮ್ ನಮ್ಮ ಈ ಕಾರ್ಪೊರೇಷನ್ ಆಗಿರ್ಬೋದು, ನೀರಾವರಿ ಹೌದು, ಇಶ್ಯೂಸ್ ಆಗಿರ್ಬೋದು, ಹ್ಮ್ ಆ, ಇವತ್ತು ಈ ಒಂದು ಹಿಂದುಳಿದ ಒಂದು ಪ್ರದೇಶ ಮುಂದಕ್ಕೆ ಹೋಗ್ಬೇಕಾದ್ರೆ ಹ್ಮ್ ಹ್ಮ್ ನಾವು ನಮ್ ಲೀಡರ್ಸ್ ಹತ್ರ ನಾವು ಕನ್ವಿನ್ಸ್ ಮಾಡ್ಬೇಕಾಗ್ತದೆ. ಒಳ್ಳೆ ಒಳ್ಳೆ ನಮ್ಗೆ ಅಡ್ಮಿನಿಸ್ಟ್ರೇಟರ್ಸ್ ಕೊಟ್ರಿ, ಹ್ಮ್ ಒಳ್ಳೆ ಡಿಸಿಸ್ ಕೊಟ್ರಿ, ಒಳ್ಳೆ ಕಮಿಷನರ್ಸ್ ಕೊಟ್ರಿ, IAS ಆಫೀಸರ್ಸ್ ಕೊಟ್ರಿ, ಹ್ಮ್ ಒಳ್ಳೆ ಪೊಲೀಸ್ ಅಧಿಕಾರಿಗಳು ಕೊಡ್ರಿ. ಹ್ಮ್ ಈ ಒಂದು ಗಡಿ ಭಾಗದಲ್ಲಿ Okay. ಏನೋ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತಂದ್ರೆ ಹ್ಮ್ ಹ್ಮ್ ಬರೇ ನಾವು ಈಗ 371J ನಮ್ಗೆ ಸಿಕ್ಕಿದೆ ಅಂತ ಹೇಳಿ ನಾವು ಸುಮ್ನೆ ಕೂತ್ಕೊಂಡ್ರೆ ಆಗಲ್ಲ. ಹ್ಮ್ ಹ್ಮ್ ಇವತ್ತು ನಮಗೆ ಮತ್ತೆ ಗುಲ್ಬರ್ಗ ಬಹಳ ಗಜಾಂತರ ವ್ಯತ್ಯಾಸ ಇದೆ. ಹ್ಮ್ ಬಹಳ ಮುಂದುವರೆದಿದ್ದಾರೆ ಅವರು, ಯಾಕಂದ್ರೆ ಅಲ್ಲಿ ನಾಯಕತ್ವ ಇತ್ತು ಮೊದ್ಲಿಂದ. ಹ್ಮ್ ಈಗ ನಾವು ಆ ಸ್ಟೇಜ್ಗೆ ಹೋಗ್ಬೇಕಾದ್ರೆ ನಾವು ಈ ಸಬ್ಜೆಕ್ಟ್ಸ್ ಬಗ್ಗೆ ಬಹಳ ತಿಳ್ಕೊಂಡು ಅಷ್ಟೇ ರಾಜಕೀಯವಾಗಿ ನಾವು ನಮ್ಮ ಲೀಡರ್ಸ್ ಮೇಲೆ ಒತ್ತಡ ಹಾಕಿ ಹ್ಮ್ ಸುಮ್ನೆ ಬೇರೆ ರೀತಿ ಹೋಗಿ ಮಾಡೋದಲ್ಲ. Okay. ನಿಜವಾಗೂ ನಿಜ ಸ್ಥಿತಿ ಗ್ರೌಂಡ್ ರಿಯಾಲಿಟೀಸ್ ತೋರಿಸಿ ಹ್ಮ್ ಹ್ಮ್ ಅವ್ರಿಗೆ ನಾವು ಮನವರಿಕೆ ಮಾಡ್ಬೇಕಾಗ್ತದೆ. ಅವಾಗ ಸ್ಪಂದಿಸ್ತಾರೆ ಅವರು ಪ್ರತಿಯೊಂದು ವಿಷಯದಲ್ಲಿ. ಇವತ್ತಿನವರೆಗೆ ನಾನು ಯಾವ್ದು ಇಂತ ಒಂದು ವಿಷಯ ಆಗಿಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ಪ್ರತಿಯೊಂದು ವಿಷಯದಲ್ಲಿನೂ 2017ರಲ್ಲಿ ಹ್ಮ್ ಇದೇ ರಾಯಚೂರು ಯೂನಿವರ್ಸಿಟಿ ಆಗ್ಬೇಕು ಅಂತ ಹೇಳಿ ಹೌದು. ಆಗಿನ ನಮ್ಮ MP ಅವರು ಮತ್ತೆ ತಂದೆಯವರು ನಾವು ಎಲ್ಲ ಹೋಗಿ ಅವ್ರ ಮೇಲೆ ಒತ್ತಡ ಹಾಕಿದಾಗ ಇವತ್ತು ರಾಯಚೂರು ಯೂನಿವರ್ಸಿಟಿ ಒಂದು ಆಗಿದೆ. ಹ್ಮ್ ಅದೇ ರೀತಿ ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಹೇಳಕ್ ಹೋದ್ರೆ ಹ್ಮ್ ಹ್ಮ್ ಪ್ರತಿಯೊಂದು ವಿಷಯದಲ್ಲಿ ನಮ್ಗೆ ಜಯ ಸಿಕ್ಕಿದೆ.